ಯುಗಾದಿ ಅಂದ್ರೆ ಹೊಸ ವರ್ಷ ಅಷ್ಟೇನಾ? ಅದಕ್ಕಿಂತ ತುಂಬಾನೇ ಹೆಚ್ಚಿದೆ. ನೀವು ಯೋಚನೆ ಕೂಡ ಮಾಡಿರಲ್ಲ ಈ ಹಬ್ಬದ ಹಿಂದೆ ಎಷ್ಟೆಲ್ಲ ಅರ್ಥಗಳಿವೆ ಅಂತ. ಬರೀ ಬೇವಿನ ಕಹಿಯಿಂದ ಶುರುವಾಡಿ ಇಡೀ ಬ್ರಹ್ಮಾಂಡದ ಸೃಷ್ಟಿವರೆಗೂ ಕತೆ ಹೋಗುತ್ತೆ. ಬನ್ನಿ, ಇವತ್ತು ಯುಗಾದಿಯ ಒಂದೊಂದು ಪದರವನ್ನಾಗಿ ಬಿಡ್ಸಿ ನೋಡೋಣ. ಹೊಸ ವರ್ಷದ ಮೊದಲನೇ ದಿನಾನೇ ಯಾಕೆ ಬಾಯಿಗೆ ಮೊದ್ಲು ಬೇವು ಹಾಕೋಬೇಕು, ಆಮೇಲೆ ಬೆಲ್ಲ? ಈ ಕಹಿ ಸಿಹಿ ಕಾಂಬಿನೇಷನ್ ಯಾಕೆ? ನಾವೆಲ್ಲರೂ ಚಿಕ್ಕ ವಯಸ್ಸಲ್ಲಿ ಈ ಪ್ರಶ್ನೆನ ಖಂಡಿತ ಕೇಳಿರ್ತೀವಿ ಅಲ್ವಾ? ನೋಡಕ್ಕೆ ಇದು ಸಿಂಪಲ್ ಪ್ರಶ್ನೆ ಅನ್ಸ್ಬೋದು, ಆದ್ರೆ ಯುಗಾದಿಯ ಮೊದಲ ರಹಸ್ಯದ ಬಾಗಿಲು ತೆರೆಯೋದೇ ಇಲ್ಲಿಂದ. ಹೌದು, ಆ ಒಂದೇ ಒಂದು ತುತ್ತಿದೆಯಲ್ಲ, ಅದರಲ್ಲಿ ಇಡೀ ಜೀವನದ ಪಾಠವೇ ಅಡಗಿದೆ. ಅದೇ ನೋಡಿ ಯುಗಾದಿಯ ಮೊದಲನೇ ಅಷ್ಟೇ ಮುಖ್ಯವಾದ ಪದರ. ಸರಿ, ಹಾಗಾದ್ರೆ ನಮ್ಮ ಈ ಪಯಣ ಶುರುವಾಗೋದೇ ಯುಗಾದಿಯ ಮೋಸ್ಟ್ ಫೇಮಸ್ ಸಿಂಬಲಿಂದ. ಅದು ಬೇವು ಮತ್ತು ಬೆಲ್ಲ. ಇದನ್ನ ಕೇವಲ ತಿಂಡಿ ಅಂತ ಅನ್ಕೋಬೇಡಿ, ಇದೊಂದು ಕಂಪ್ಲೀಟ್ ಲೈಫ್ ಫಿಲಾಸಫಿ. ನೋಡಿ, ಒಂದು ಕಡೆ ಬೇವು ಅಂದ್ರೆ ಜೀವನದ ಕಷ್ಟಗಳು, ನೋವು, ಸೋಲು ಇದೆಲ್ಲದರ ಸಂಕೇತ. ಇನ್ನೊಂದು ಕಡೆ ಬೆಲ್ಲ ಅಂದ್ರೆ ಸುಖ, ಸಂತೋಷ, ಯಶಸ್ಸು. ಇವೆರಡೂ ಒಂದಕ್ಕೊಂದು ಬೇರೆ ಅಲ್ಲ. ಲೈಫ್ ಅನ್ನೋ ಕಾಯಿನ್ನ ಎರಡು ಮುಖಗಳಿದ್ದ ಹಾಗೆ, ಒಂದಿಲ್ದೆ ಇನ್ನೊಂದಿಲ್ಲ. ಹಾಗಾದ್ರೆ ಇದ್ರ ಹಿಂದಿನ ಮೆಸೇಜ್ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ ಸ್ಥಿತಪ್ರಜ್ಞ. ಅಂದ್ರೆ ಸುಖ ಬಂದಾಗ ಹಿಗ್ಗೋದು, ಕಷ್ಟ ಬಂದಾಗ ಕುಗ್ಗಿ ಹೋಗೋದು ಇದ್ಯಾವುದೂ ಇಲ್ದೆ ಎರಡನ್ನೂ ಒಂದೇ ಸಮನಾಗಿ ಬ್ಯಾಲೆನ್ಸ್ಡ್ ಆಗಿ ಸ್ವೀಕರಿಸೋದು. ಇದೇ ಯುಗಾದಿ ನಮ್ಗೆ ಕಲ್ಸೋ ಮೊದಲ ಪಾಠ. ಇಷ್ಟೇ ಅಲ್ಲ, ಈ ಫಿಲಾಸಫಿ ಜೊತೆಗೆ ಒಂದು ಸೈಂಟಿಫಿಕ್ ರೀಸನ್ ಕೂಡ ಇದೆ. ಆಯುರ್ವೇದ ಹೇಳೋ ಪ್ರಕಾರ ಈ ವಸಂತ ಋತು ಶುರುವಾಗುವಾಗ ಸೀಸನಲ್ ಕಾಯಿಲೆಗಳು ಜಾಸ್ತಿ. ಆ ಸಮಯದಲ್ಲಿ ಬೇವು ತಿಂದ್ರೆ ಅದು ನಮ್ಮ ದೇಹದ ಇಮ್ಯುನಿಟಿಯನ್ನ ಬೂಸ್ಟ್ ಮಾಡುತ್ತೆ. ನೋಡಿ, ಫಿಲಾಸಫಿ ಮತ್ತೆ ಹೆಲ್ತ್ ಎಂಥ ಅದ್ಭುತ ಕಾಂಬಿನೇಷನ್ ಅಲ್ವಾ? ಸರಿ, ಈಗ ಯುಗಾದಿಯ ಎರಡನೇ ಲೇಯರ್ಗೆ ಹೋಗೋಣ. ಅದುವೇ ಪ್ರಕೃತಿಯ ಲಯ. ಒಂದು ಪ್ರಶ್ನೆ: ಯಾಕೆ ನಮ್ಮ ಪೂರ್ವಜರು ಜಾನ್ವರಿ 1 ಬದಲು ಇದೇ ದಿನವನ್ನ ಹೊಸ ವರ್ಷ ಅಂತ ಸೆಲೆಕ್ಟ್ ಮಾಡಿದ್ರು? ಏನಾದ್ರೂ ಯೋಚನೆ ಮಾಡಿದೀರಾ? ಗಮನಿಸಿ ನೋಡಿ, ಯುಗಾದಿ ಹಬ್ಬ ನೇಚರ್ ಸೈಕಲ್ ಜೊತೆ ಪರ್ಫೆಕ್ಟ್ ಆಗಿ ಸಿಂಕ್ ಆಗತ್ತೆ. ವಸಂತ ಋತುವಿನ ಆರಂಭ, ಮರಗಿಡಗಳೆಲ್ಲ ಹೊಸ ಚಿಗುರು ಬಿಡೋದು. ಅಷ್ಟೇ ಅಲ್ಲ, ಸೂರ್ಯ ಭೂಮಿಯ ಸಮಭಾಜಕ ವೃತ್ತದ ಮೇಲೆ ಬರುವ ದಿನ. ಅಂದ್ರೆ ಹಗಲು ಮತ್ತು ರಾತ್ರಿ ಎರಡೂ ಸಮವಾಗಿರುತ್ತೆ. ಆಸ್ಟ್ರೋನಾಮಿಕಲಿ ನೋಡಿದ್ರು, ಪ್ರಕೃತಿಯ ದೃಷ್ಟಿಯಿಂದ ನೋಡಿದ್ರು, ಇದೇ ಅಲ್ವಾ ರಿಯಲ್ ನ್ಯೂ ಇಯರ್? ಯುಗಾದಿಗೆ ಇನ್ನೊಂದು ಆಂಗಲ್ ಕೂಡ ಇದೆ, ಅದು ಹಿಸ್ಟಾರಿಕಲ್. ಇದು ಬರೀ ಪ್ರಕೃತಿಯ ಹಬ್ಬ ಅಷ್ಟೇ ಅಲ್ಲ, ನಮ್ಮ ಇತಿಹಾಸದ ಒಂದು ದೊಡ್ಡ ವಿಜಯೋತ್ಸವದ ದಿನ ಕೂಡ ಹೌದು. ನಾವು ಇವತ್ತಿಗೂ ಪಂಚಾಂಗದಲ್ಲಿ ಶಾಲಿವಾಹನ ಶಕೆ ಅಂತ ಬಳಸ್ತೀವಲ್ಲ, ಏನಿದು ಶಾಲಿವಾಹನ ಶಕೆ? ಇದರ ಮೂಲ ಕೂಡ ಯುಗಾದಿಯಲ್ಲೇ ಇದೆ. ಇದು ಸುಮ್ನೆ ಕ್ಯಾಲೆಂಡರ್ಗೆ ಇಟ್ಟಿರೋ ಹೆಸರಲ್ಲ, ಇದರ ಹಿಂದೆ ಒಂದು ದೊಡ್ಡ ಸಾಮ್ರಾಜ್ಯದ ವಿಜಯದ ಕಥೆನೇ ಇದೆ. ದಕ್ಷಿಣ ಭಾರತದ ಹೆಮ್ಮೆಯ ಸಾಮ್ರಾಟ ಗೌತಮೀಪುತ್ರ ಶಾತಕರ್ಣಿ ಅಂದ್ರೆ ಶಾಲಿವಾಹನ ಕ್ರೂರ ಶಕರನ್ನು ಸೋಲಿಸಿ ವಿಜಯದ ಬಾವುಟ ಹಾರಿಸಿದ ದಿನವೇ ಯುಗಾದಿ. ಸೋ ಇದು ಬರೀ ನ್ಯೂ ಇಯರ್ ಅಲ್ಲ, ನಮ್ಮವರ ಶೌರ್ಯ, ನಮ್ಮವರ ಆತ್ಮಗೌರವದ ಸಂಕೇತ ಕೂಡ ಹೌದು. ಸರಿ, ಈಗ ನಾವು ಯುಗಾದಿಯ ಅತ್ಯಂತ ಆಳವಾದ, ಅಂದ್ರೆ ಎಲ್ಲದಕ್ಕಿಂತ ಮೂಲವಾದ ಪದರಕ್ಕೆ ಬಂದಿದ್ದೇವೆ. ಅದುವೇ ಬ್ರಹ್ಮಾಂಡದ ಆರಂಭ. ಇದು ನಮ್ಮನ್ನು ಟೈಮ್ನ ಬಿಗಿನಿಂಗ್ಗೆ, ಅಂದ್ರೆ ಸೃಷ್ಟಿಯ ಮೊದಲ ದಿನಕ್ಕೆ ಕರ್ಕೊಂಡೋಗುತ್ತೆ. ಯುಗಾದಿ ಈ ಹೆಸರಲ್ಲೇ ಇದೆ ನೋಡಿ, ಯುಗ ಪ್ಲಸ್ ಆದಿ ಅಂದ್ರೆ ಒಂದು ಹೊಸ ಯುಗದ ಆರಂಭ. ಇದು ಬರೀ ವರ್ಷದ ಆರಂಭ ಅಲ್ಲ, ಇಡೀ ಟೈಮ್ ಸೈಕಲ್ನ, ಕಾಲಚಕ್ರದ ಆರಂಭವನ್ನೇ ಇದು ಸೂಚಿಸುತ್ತೆ. ನಮ್ಮ ಪುರಾಣಗಳ ಪ್ರಕಾರ ಇದೇ ದಿನ, ಅಂದ್ರೆ ಚೈತ್ರ ಶುದ್ಧ ಪಾಡ್ಯಮಿಯ ದಿನ, ಬ್ರಹ್ಮದೇವನು ಈ ಇಡೀ ಯೂನಿವರ್ಸ್ ಅನ್ನ ಸೃಷ್ಟಿ ಮಾಡೋಕೆ ಶುರು ಮಾಡಿದನಂತೆ. ಅಂದ್ರೆ ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು ಬರೀ ಹೊಸ ವರ್ಷವನ್ನಲ್ಲ, ಇಡೀ ಅಸ್ತಿತ್ವದ, ಎಕ್ಸಿಸ್ಟೆನ್ಸ್ನ ಆರಂಭವನ್ನ. ಯುಗಾದಿ ಅಂದ್ರೆ ಬರೀ ಭೂತಕಾಲ, ವರ್ತಮಾನದ ಕಥೆ ಅಷ್ಟೇ ಅಲ್ಲ, ಇದು ಫ್ಯೂಚರ್ನ ಬ್ಲೂಪ್ರಿಂಟ್ ಕೂಡ ಹೌದು. ಅದ್ಹೇಗೆ ಅಂತೀರಾ? ಅದೇ ಪಂಚಾಂಗ ಶ್ರವಣ. ಇದನ್ನ ಬರೀ ಜ್ಯೋತಿಷ್ಯ ಅಂತ ಅನ್ಕೋಬೇಡಿ. ಯುಗಾದಿ ದಿನ ಊರಿನ ಜನರೆಲ್ಲ ಒಂದು ಕಡೆ ಸೇರಿ ಬರ್ತಾ ಇರೋ ಹೊಸ ವರ್ಷದಲ್ಲಿ ಮಳೆ ಹೇಗೆ, ಬೆಳೆ ಹೇಗೆ, ದೇಶಕ್ಕೆ ಒಳ್ಳೇದಾಗತ್ತಾ, ಹೀಗೆ ಎಲ್ಲದ್ರ ಬಗ್ಗೆ ತಿಳ್ಕೊಳ್ತಾರೆ. ಇದೊಂದು ಸೋಷಿಯಲ್ ಗೆಟ್ ಟುಗೆದರ್ ಇದ್ಹಾಗೆ. ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ, ಪಂಚಾಂಗ ಶ್ರವಣ ಅನ್ನೋದು ಕೇವಲ ಒಂದು ಪೂಜೆ ಪುನಸ್ಕಾರ ಆಗಿರ್ಲಿಲ್ಲ. ಆಗಿನ ಕಾಲದಲ್ಲಿ ನಮ್ದು ಕೃಷಿ ಪ್ರಧಾನ ಸಮಾಜ ಅಲ್ವಾ? ಸೊ ರೈತರಿಗೆ ಮುಂದಿನ ವರ್ಷದ ವ್ಯವಸಾಯವನ್ನ ಪ್ಲಾನ್ ಮಾಡಕ್ಕೆ ಇದೊಂದು ರೀತಿಯ ಟೂಲ್ ಆಗಿತ್ತು. ಇದೊಂದು ಸೋಷಿಯಲ್ ಮತ್ತು ಎಕನಾಮಿಕ್ ಪ್ಲಾನಿಂಗ್ ಇದ್ದಾಗೆ. ಹಾಗಾದ್ರೆ ನೋಡಿದ್ರಲ್ಲ, ಯುಗಾದಿ ಅನ್ನೋ ಒಂದೇ ಒಂದು ಹಬ್ಬ, ಆದ್ರೆ ಅದ್ರೊಳಗೆ ಎಷ್ಟೆಲ್ಲ ಲೇಯರ್ಸ್ ಇದೆ ನೋಡಿ. ಒಂದ್ ಕಡೆ ಲೈಫ್ ಫಿಲಾಸಫಿ, ಇನ್ನೊಂದು ಕಡೆ ಸೈನ್ಸ್, ಮತ್ತೊಂದು ಕಡೆ ಹಿಸ್ಟ್ರಿ, ಆಮೇಲೆ ಕಾಸ್ಮಿಕ್ ಬಿಗಿನಿಂಗ್, ಕೊನೆಗೆ ಸೋಷಿಯಲ್ ಪ್ಲಾನಿಂಗ್.
ಇವೆಲ್ಲ ಸೇರಿ ಯುಗಾದಿಯನ್ನ ಒಂದು ಕಂಪ್ಲೀಟ್ ಹಬ್ಬವನ್ನಾಗಿ ಮಾಡುತ್ತೆ.